ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ತಾಟಾಂಬರಿ ಬಾಬಾಜಿಯವರು ಹೇಳಿದಂತಹ ಅನೇಕ ವಿಚಾರಗಳು ಹೇಗೆ ನಮ್ಮ ಬದುಕನ್ನು ಉತ್ತಮಪಡಿಸೋದಕ್ಕೆ ಸಹಾಯವಾಗುತ್ತೆ ಅನ್ನೋದನ್ನೇ ನಾವು ಅರ್ಥ ಮಾಡ್ಕೊಳ್ತಾ ಬಂದ್ವಿ. ಬಾಬಾಜಿಯವರು ನೀಡಿದಂತಹ ಪಾಠವನ್ನು ಕನ್ನಡದಲ್ಲಿ ನಮಗೆ ಡಾಕ್ಟರ್ MR ಮಂದಾರವಲ್ಲಿ ಅವರು ಕೊಡ್ತಾ ಇದ್ದಾರೆ. ಇವತ್ತಿನ ಒಂದು ಮಾತುಕತೆ ನಮ್ಮ ಗ್ರಹಿಕೆಗಳ ಮೇಲೆ. ನಮ್ಮ ಗ್ರಹಿಕೆಗಳು ಹೆಚ್ಚು ಸೂಕ್ಷ್ಮವಾಗಬೇಕು. ಹೇಗಾಗಿದೆ ನಮ್ಮ ಗ್ರಹಿಕೆ ಅಂದರೆ, ಬಾಯಿ ಬಿಟ್ಟು ಹೇಳಿದ್ದು ಕೂಡ ಅರ್ಥವಾಗದ ಹಾಗೆ ಆಗಿದೆ. ಬಾಯಿ ಬಿಟ್ಟು ಹೇಳಬೇಕಾಗಿದ್ದೇ ಇರಲಿಲ್ಲ, ಹೇಳದೇ ಅರ್ಥವಾಗಬೇಕಾಗಿತ್ತು. ಆದರೆ ಹೇಳಿದ್ರೂ ಅರ್ಥವಾಗಲ್ಲ ಅಂದರೆ ಎಷ್ಟು ಅಸೂಕ್ಷ್ಮವಾಗಿದೆ ನಮ್ಮ ಗ್ರಹಿಕೆ ಅಂತ. ಏನು ಗ್ರಹಿಕೆ? ಯಾಕೆ ಗ್ರಹಿಕೆಯನ್ನು ನಾವು ಇಷ್ಟು ಜೋಪಾನ ಮಾಡಿಕೊಳ್ಬೇಕು? ಮನುಷ್ಯ ಸಂಬಂಧ ನಿಂತಿರುವುದೇ ಒಬ್ಬರನ್ನೊಬ್ಬರು ಅತ್ಯಂತ ಸೂಕ್ಷ್ಮವಾಗಿ ಗ್ರಹಿಸುವುದರ ಮೂಲಕ. ಆ ಗ್ರಹಿಕೆಯ ಬಗ್ಗೆ, ಏಕೆಂದರೆ ನಾನು ಈ ಪದನ ಯಾಕೆ ಇಷ್ಟೆಲ್ಲ ಬಳಸ್ತಾ ಇದ್ದೀನಿ ಅಂದರೆ, ನಮ್ಮ ನಡುವೆ ಗ್ರಹಿಕೆಯ ಒಂದು ಆರ್ದ್ರ ಭಾವನೆ ಹೊರಟೋಗ್ತಾ ಇದೆ. ನಮಗೆ ಆ ಗ್ರಹಿಕೆ ಗೊತ್ತಾಗ್ತಾ ಇಲ್ಲ. ಮೇಲ್ನೋಟಕ್ಕೆ ಮಾತ್ರ ಎಲ್ಲವನ್ನೂ ಏನೋ ಅರ್ಥವಾದ ಹಾಗೆ ನೋಡ್ತಾ ಇದ್ದೀವಿ. ಬಟ್ ಸೂಕ್ಷ್ಮ ಗ್ರಹಿಕೆಗಳು ನಮ್ಮ ಜೀವನವನ್ನು ಎಷ್ಟು ಅರ್ಥಪೂರ್ಣವಾಗಿಸುತ್ತೆ ಅನ್ನುವ ಅರಿವು ಕೂಡ ನಮಗೆ ಮೂಡಬೇಕಾದಂಥ ಹಿನ್ನೆಲೆಯಲ್ಲಿ ಗ್ರಹಿಕೆಯ ಬಗ್ಗೆ ಡಾಕ್ಟರ್ MR ಮಂದಾರವಲ್ಲಿ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮೇಡಮ್ ನಮಸ್ತೆ. ನಮಸ್ತೆ ಸುಧಾ. ನನಗೆ ಗ್ರಹಿಕೆಯ ಬಗ್ಗೆ ಯಾಕೆ ಇಷ್ಟೊಂದು ಕೇಳಬೇಕು ಅನ್ನಿಸ್ತು ಅಂದರೆ, ಒಂದು ಬಾಬಾಜಿಯವರು ಹೇಳಿರೋದು, ಎರಡನೇದು ನೀವು ಮಹಾಭಾರತದ ಏನೆಲ್ಲ ಉದಾಹರಣೆಗಳ ಮೂಲಕ ಅರ್ಥ ಮಾಡಿಸೋದು. ಇವು ಎರಡು ಕೂಡ, ಏಕೆಂದರೆ ಒಂದೊಂದು ಮಿಸ್ಸಿಂಗ್ ಲಿಂಕ್ ಥರ ಆಗೋಗ್ತಾ ಇದೆ. ಗ್ರಹಿಕೆಯೇ ಇಲ್ಲ ಅಂದರೆ ನಮ್ಮ ಸಂಬಂಧಗಳಲ್ಲಿ ತುಂಬ ಮುಖ್ಯವಾದ ಕೊಂಡಿಯೇ ಆ ಗ್ರಹಿಕೆ. ಆ ಗ್ರಹಿಕೆಯ ಬಗ್ಗೆ ಬಾಬಾಜಿ ಏನು ಹೇಳ್ತಾರೆ, ಮತ್ತು ನಿಮ್ಮ ವಿವರಣೆಗಳು? ನೀವು ಹೇಳಿ ತುಂಬ ಹೌದು. ಗ್ರಹಿಕೆನೇ ಒಂದು ಸಂಬಂಧನ ಚೆನ್ನಾಗೊಳಿಸೋದು. ಅಥವಾ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ನಾವು ಚೆನ್ನಾಗಿ ನಾವು ಕೆಲಸ ಮಾಡ್ತೀವಿ ಅಂದರೆ ಅಲ್ಲಿ ಗ್ರಹಿಸ್ಕೊಳ್ಳುವಂಥ ಒಂದು ಕೆಪಾಸಿಟಿ ಇದ್ದರೆ ಮಾತ್ರನೇ ನಾವು ಅಲ್ಲಿ ಚೆನ್ನಾಗಿ ನಾವು ಕೆಲಸ ಮಾಡೋಕ್ಕಾಗೋದು. ಆದರೆ ಇವತ್ತು ಏನಾಗಿದೆ, ಗ್ರಹಿಕೆ ಅಂತಂದರೆ ಮುಖ್ಯವಾಗಿ ಏನಂದರೆ ಅಬ್ಸರ್ವೇಷನ್ ಅಂತಾರೆ, ಸ್ವೀಕಾರ ಮಾಡೋದು ಅಂತಾರೆ. ನಾವು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ಮತ್ತು ಅದನ್ನು ಸ್ವೀಕಾರ ಮಾಡಬೇಕು. ಈ ಎರಡು ಪೋರ್ಷನ್ ಗ್ರಹಿಕೆನಲ್ಲಿ ನಮಗೆ ಸಿಗೋದು. ಇವತ್ತು ಮನುಷ್ಯ ಏನು ಮಾಡ್ತಾ, ಮನುಷ್ಯನ ನೀವೀಗ ಹೇಳಿದ ಒಂದು ವಿಚಾರಗಳಲ್ಲಿ ಮನುಷ್ಯನಿಗೇನಾಗಿದೆ, ಸುಳ್ಳನ್ನು ಪ್ರೀತಿಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಒಂದು ದೊಡ್ಡ ಒಂದು ಅವನತಿಯ ಒಂದು ಇದನ್ನು ಮಾರ್ಗವನ್ನು ಅವನು ಬಹಳ ಪ್ರೀತಿಸೋಕ್ಕೆ ಶುರು ಮಾಡಿದ್ದಾನೆ. ಇವತ್ತು ಸುಳ್ಳು ಅನ್ನೋದನ್ನು ಬಹಳ ಚೆನ್ನಾಗಿ ಅವನು ಒಪ್ಕೋತಾ ಹೋಗ್ತಾ ಇದ್ದಾನೆ. ಮತ್ತು ತಾನು ಅದನ್ನು ಅಳವಡಿಸ್ಕೊತಾನೆ, ತಾನು ಅದನ್ನು ಸಮರ್ಥಿಸ್ತಾನೆ. ಆಗ ಗ್ರಹಿಕೆಗಳು ತಾನೇ ಹಿಂದೆ ಸರಿದು ಬಿಡುತ್ತೆ. ಈ ಒಂದು ಯಾತಕ್ಕೆ ಮನುಷ್ಯನ ಬುದ್ಧಿ ಇಷ್ಟೊಂದು ಭ್ರಷ್ಟವಾಗ್ತಾ ಇದೆ ಅಂದರೆ, ಅವನು ಸುಳ್ಳನ್ನು ಒಪ್ಕೊಳ್ತಾ ಇರೋದ್ರಿಂದ. ಇದು ಬಾಬಾಜಿ ಅವರು ಹೇಳಬೇಕಾದ್ರೆ, ಈಗ ನಾನು ಕಣ್ಣಲ್ಲಿ ನೋಡ್ತೀನಿ, ಗೋಡೆ ನೋಡ್ತೀನಿ, ನಿಮ್ಮನ್ನು ನೋಡ್ತೀನಿ, ಎಲ್ಲರನ್ನೂ ನೋಡ್ತೀನಿ ನಾನು. ನೀವು ಯಾವ ಸೀರೆ, ನೀಲಿ ಬಣ್ಣದ ಸೀರೆ ಉಟ್ಟಿದ್ದಾರೆ, ಅದಕ್ಕೇನೋ ಕೆಂಪು ಬಣ್ಣದ ಬಾರ್ಡರ್ ಇತ್ತು, ಎಲ್ಲ ನನ್ನ ಕಣ್ಣು ಗ್ರಹಿಸ್ತಾ ಇದೆಯಲ್ಲ. ಯಾವುದು ಸುಳ್ಳು ಹೇಳ್ತಾ ಇಲ್ಲ ಕಣ್ಣು. ನನ್ನ ಕಣ್ಣು ನನಗೆ ಸುಳ್ಳು ಹೇಳ್ತಾ ಇಲ್ಲ. ನಾನು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡ್ತಿದ್ದೇನೋ ಇಲ್ಲೋ ಗೊತ್ತಿಲ್ಲ. ನನ್ನ ಕಣ್ಣು ನನಗೆ ಸುಳ್ಳು ಹೇಳ್ತಾ ಇಲ್ಲ, ಆದರೆ ನಾನು ಇನ್ನೊಬ್ಬರಿಗೆ ಸುಳ್ಳನ್ನು ವರ್ಗಾಯಿಸ್ತೀನಿ. ಓ ಅಲ್ವಾ? ಸುಧಾ ಬಂದೇ ಇರಲಿಲ್ಲ ಅಂದ್ಬಿಡ್ಬೋದು. ಇಲ್ಲ, ಸುಧಾ ನೀಲಿ ಸೀರೆ ಉಟ್ಟಿರ್ಲಿಲ್ಲ, ಇನ್ಯಾವುದೋ ಒಂದು ಹುಟ್ಟಿದ್ರು ಅಂತ ಹೇಳ್ಬೋದು. ಓಕೆ ಓಕೆ. ಅಂದರೆ ನಾನು ಸರಿಯಾಗಿರೋದು, ನನ್ನ ಕಣ್ಣು ನನಗೆ ಸರಿಯಾಗಿರೋದನ್ನು ಗ್ರಹಿಸಕ್ಕೆ ಕೊಟ್ಟರು ಕೂಡ ನಾನು ಸುಳ್ಳನ್ನು ಪ್ರೀತಿಸೋಳಾಗಿರೋದ್ರಿಂದ ನಾನು ನನ್ನ ಗ್ರಹಿಕೆಯನ್ನೇ ನಾನಿಲ್ಲಿ ಮಟ್ಟ ಮಾಡ್ತಾ ಬರ್ತೀನಿ. ಕ್ರಮೇಣ ಏನಾಗ್ಬಿಡತ್ತೆ, ನನ್ನ ಗ್ರಹಿಕೆಯ ಶಕ್ತಿಗಳು ಕಳೆದು ಹೋಗುತ್ತೆ. ನಾನು ಬಹಳ ಚೆನ್ನಾಗಿ ಹೇಳಬೇಕು ಅಂದರೆ, ನಾನು ಸಾಧಾರಣವಾಗಿ ನಾವು ಪುಳಿಯೋಗರೆ ಮಾಡಿದ್ರೆ ನಮ್ಮ ಮನೆಯಲ್ಲಿ ಸಾಧಾರಣ ಮೊದಲಿಂದನೂ ಅದಕ್ಕೆ ಸ್ವಲ್ಪ ಹೆಚ್ಚು ಮಹತ್ವ. ಅಂದರೆ ಇವ್ರು ತುಂಬ ಚೆನ್ನಾಗಿ ಪುಳಿಯೋಗರೆ ಮಾಡ್ತಾರೆ, ಇವರು ಹಾಗೆ ಹೇಳೋ ಒಂದು ಮಾತು. ನಮ್ಮ ಮನೆಗೊಬ್ರು ಬಂದಿದ್ರು. ನಮ್ಮ ಮನೆಯಲ್ಲಿ ನಾವೆಲ್ಲ ಪುಳಿಯೋಗರೆ ಮಾಡಿದ್ವಿ. ಅವತ್ತೇನೋ ಒಂದು 50 ಜನಕ್ಕೇನೋ ಎಲ್ಲ ಮಾಡಿದ್ವಿ. 50 ಜನ ಇನ್ನು ಅಕ್ಕಪಕ್ಕದ ಮನೆಯವರು ಎಲ್ಲರೂ ಅದನ್ನು ತಗೊಂಡು ಎಲ್ಲರೂ ಚೆನ್ನಾಗಿದೆ ಅಂದರು. ಒಬ್ಬ ವ್ಯಕ್ತಿ ಬಂದ್ಬಿಟ್ಟು, ಈ ಥರ ಎಲ್ಲ ಪುಳಿಯೋಗರೆನ ತಿನ್ನೋದೇ ಇಲ್ಲ, ಚೆನ್ನಾಗೇ ಇಲ್ಲ. ನಾಲಿಗೆಗೆ ರುಚಿ ಅನಿಸಿದ್ದು ಕೂಡ
ಹೊರಗಡೆ ಎಕ್ಸ್ಪ್ರೆಸ್ ಮಾಡುವಾಗ ಅವರಿಗೆ ಅದು ಏನೋ ಒಂದು ತಡೆಯತ್ತೆ ಅವ್ರಿಗೆ. ಹಂಗಾಗಿ ಆ ವ್ಯಕ್ತಿಯ ಒಂದು ಸ್ವಭಾವನೆ ಒಂದು ಸುಳ್ಳಾದಾಗ ನಿಜವಾದ ಒಂದು ಗ್ರಹಿಕೆಗಳಿಂದ ಅವ್ರು ದೂರ ಆಗ್ಬಿಡ್ತಾರೆ. ಅವ್ರ ಇಂದ್ರಿಯಗಳೇ ಅವರಿಗೆ ಸರಿಯಾದ ಒಂದು ಮಾಹಿತಿಯನ್ನ ಕೊಡೋದನ್ನ ತಾನೇ ಸ್ಥಗಿತ ಮಾಡ್ತಾ ಬರುತ್ತೆ. ಈಗ ನಾವು ಏನಾದ್ರೂ, ಈಗ ನಾವು ಮಾತಾಡ್ತಿದ್ದೀನಿ, ಈಗ ಮಾತಿಗೆ ಯಾವ ಒಂದು ಬರವಣಿಗೆ ಏನಿಲ್ಲ. ಈಗ ನಾನು ಸುಧಾ ಅಂದ್ರೆ ಸುಧಾ ಅಂತಿಲ್ಲಿ ಏನ್ ಬರ್ದಿಲ್ಲ, ಅದೇ ನಿಮ್ಮ ಧ್ವನಿಯನ್ನ ತಗೊಂಡ್ ಬಂದ್ ನಿಮ್ಮ ಕಿವಿಗೆ ಕೇಳಿಸ್ತು ಅದು. ನಾನ್ ಸುಧಾ ಅಂತ ನಾನೇನ್ ಹೇಳ್ತೀನಿ ಅದು ಹಂಗೆ ನಿಮಗ್ ಕೇಳಿದೆ. ಸುಧಾ ಅಂದಿದ್ದು ಮಂದಾರ ಅಂತೇನ್ ಕೇಳಲ್ಲ ಅದು. ಕರೆಕ್ಟ್. ಅಂದ್ರೆ ಅಷ್ಟು ಸತ್ಯವಾಗಿದೆ ಜಗತ್ತು, ನಿಸರ್ಗ ಅಷ್ಟು ಸತ್ಯವಾಗಿದೆ. ನಮ್ಮ ಜೊತೆಗೆ ಟ್ರಾವೆಲ್ ಆಗಿದೆ, ಸ್ವಚ್ಛವಾಗಿದೆ, ಕ್ಲಿಯರ್ ಆಗಿದೆ. ನಾವು ಅದನ್ನ ನಮ್ಮ ಮನಸ್ಸಿನ ಭಾವನೆಗಳು, ನನ್ನ ಬುದ್ಧಿ ಭ್ರಷ್ಟ ಆಗಿರೋದ್ರಿಂದ ಅವ್ರು ಕರೀಲೇ ಇಲ್ಲ ಅನ್ಬಿಡ್ತೀವಿ, ನನಗೆ ಕೇಳಿಸ್ಲೇ ಇಲ್ಲ ಅಂತೀವಿ ನಾವು. ಎಷ್ಟು ಚೆನ್ನಾಗಿ ಅದನ್ನ ಮಾಡ್ತೀವಿ ಅಂದ್ರೆ ಆ ತರ ಸ್ವಭಾವ ಬೆಳೆಸ್ಕೊಳ್ತಾ ಆ ಗ್ರಹಿಕೆಗಳೆಲ್ಲ ಒಂದ್ ರೀತಿ ಆ ಒಂದು ಎನರ್ಜಿ ಅಂತ ನಾವೇನ್ ಹೇಳ್ತೀವಲ್ಲ ಅದೆಲ್ಲವೂ ಪಲ್ಯೂಟ್ ಆಗ್ತಾ ಬಂದ್ಬಿಡುತ್ತೆ. ಇದು ಮನುಷ್ಯ ಮಾಡ್ಕೊಳ್ತಾ ಇರೋಂಥ ದೊಡ್ಡ ಮೋಸ. ಅದಕ್ಕೆ ಆತ್ಮಕ್ಕೆ ಮೋಸ ಮಾಡ್ಕೋಬಾರ್ದು ಅಂತಾರಲ್ಲ, ಈ ಆತ್ಮದ ಮೋಸ ಆಗ್ತಾ ಇದೆ. ಯಾರಾದ್ರೂ ಒಬ್ರು ಹಣ್ಣು ಕೊಡ್ತಾರೆ ನಮಗೆ, ಅವ್ರು ಸುಮ್ಮನೆ ತಂದು ಕೊಡ್ತಾರೆ ನಮ್ಗೆ ಹಣ್ಣು. ನಮ್ಮ ಮನೇಲಿ ಬಿಟ್ಟಿದ್ದಾರೆ ನೋಡಿ ಹಣ್ಣು ತಗೊಳ್ಳಿ ಅಂತ. ನಾನು ಅನ್ಕೋತೀನಿ ಅವ್ರದ್ದೇನೋ ಸ್ವಾರ್ಥ, ಅವ್ರದ್ದೇನೋ ಕೆಲಸ ಆಗ್ಬೇಕಾಗಿದೆ ಅದಕ್ಕೆ ತಂದು ಕೊಟ್ಟಿದ್ದಾರೆ, ಇಲ್ಲಾಂದ್ರೆ ನನಗೆ ಯಾಕೆ ತಂದು ಕೊಡ್ತಾ ಇದ್ರು ಅದನ್ನ, ಹೀಗೆ ಅನ್ಕೊಳ್ತೀನಿ ನಾನು. ಮತ್ತೆ ಇನ್ಯಾರೋ ಒಬ್ರು ನನಗೆ ಕೊಡದೆ ಇನ್ಯಾರಿಗೋ ಆ ಕಡೆ ಕೊಡ್ತಾರೆ ನೋಡಿ, ಇನ್ನೊಬ್ರು ಮನೆಗೆ ಕೊಡ್ತಾರೆ, ನನಗೆ ಕೊಡಲ್ಲ. ಆಗ ಅನ್ಕೋತೀನಿ ನೋಡಿ ಅವತ್ತು ತನ್ನ ಕೆಲಸ ಆಗ್ಬೇಕಿತ್ತು ಅಂತ ಬಂದಿದ್ರು, ಇವತ್ತು ನೋಡಿ ಅಲ್ಲಿಗೆ ತಗೊಂಡು ಹೋಗ್ಕೊಡ್ತಾರೆ. ನನ್ನ ಮನಸ್ಸು ಹಿಂಗೆ ಲೆಕ್ಕ ಹಾಕ್ತಾ ಹೋಗುತ್ತದು. ಹೀಗೆ ಮಾಡ್ತಾ ಏನಾಗಿದೆ, ಗ್ರಹಿಕೆಯ ಸೂಕ್ಷ್ಮತೆಗಳನ್ನ ಕಳ್ಕೊತಾ ಇದ್ದೀವಿ. ಇದೇ ತಂತ್ರಗಳನ್ನು ನಾವು ಕುಟುಂಬದಲ್ಲಿ ಅಳವಡಿಸ್ಕೊತಾ ಇದ್ದೀವಿ, ಸ್ನೇಹಿತರಲ್ಲಿ ಅಳವಡಿಸ್ತೀವಿ, ಕಚೇರಿಗಳಲ್ಲಿ ಅಳವಡಿಸ್ತೀವಿ. ಅದಕ್ಕೆ ಒಂದು ಹೇಳ್ತಾರೆ, ಕಚೇರಿಗಳಲ್ಲಿ ಈಗ 10 ಜನ ಒಂದು ಕಚೇರಿಯಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ 10 ಜನರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರ್ತಾವಲ್ವಾ, ಅದೆಲ್ಲ ಮನೇಲಿ ಬಿಟ್ಬಿಟ್ಟು ಇಲ್ಲಿ ಕಚೇರಿಗೆ ಬಂದಿರ್ತಾರೆ. ಅಂದರೆ ಇಲ್ಲಿ ಮಾತಾಡುವಾಗ ಏನಾಗುತ್ತೆ, ಒಬ್ಬರು ನಂದು ಮಾತ್ರ ಸ್ಟ್ರೆಸ್ ಜಾಸ್ತಿ, ನನಗೆ ಮಾತ್ರನೇ ಕಷ್ಟ ಜಾಸ್ತಿ, ಹಾಗನ್ಬಿಟ್ಟು ಇನ್ನೊಬ್ಬರ ಹತ್ರ ಬೇರೆ ಥರ ವರ್ತಿಸ್ತಾರೆ. ಹೀಗಾದಾಗ ಈ ಒಬ್ಬರು ತಗೊಳ್ತಾ ಇರ್ತಾರೆ ಅಂತಂದ ತಕ್ಷಣ ಎಲ್ಲರೂ ಅವ್ರ ಮೇಲೆ ತುಂಬಕ್ಕೆ ಬರ್ತಾರೆ, ಎಲ್ಲರೂ ನನ್ನನ್ನೇ ಗ್ರಹಿಸ್ಕೋಬೇಕು, ನಾನು ಬೇರೆಯವರನ್ನ ಗ್ರಹಿಸ್ಕೊಳ್ಳೋ ಅಂಥ ಒಂದು ಇದೇನಿಲ್ಲ ನನಗೆ, ಆ ಜವಾಬ್ದಾರಿ ನನಗೇನಿಲ್ಲ. ಈ ಥರ ಮನಸ್ಸಿನ ಒಳಗಡೆ ತುಂಬ ಇಂಥ ವಿಚಾರಗಳು. ಇದು ಮಹಾಭಾರತದ ನೀವು ಹೇಳ್ದಂಗೆ ಒಂದು ಉದಾಹರಣೆ ಹೇಳಬೇಕಾದ್ರೆ, ಕುರುಕ್ಷೇತ್ರ ಯುದ್ಧ, ಆ ಯುದ್ಧ ಭೂಮಿಕೆ ನಮ್ಗೆ ಎಷ್ಟೆಷ್ಟು ಪಾಠಗಳು ಕೊಟ್ಟಿದ್ಯೋ. ಆ ಯುದ್ಧ ಭೂಮಿಕೆಗೆ ಎಲ್ಲ ಬಂದಿದ್ದಾರೆ, ಸಿದ್ಧವಾಗಿ ಬಂದಿದ್ದಾರೆ. ಆ ಕಡೆ ಕೌರವರ ಶಿಬಿರ, ಈ ಕಡೆ ಪಾಂಡವರ ಶಿಬಿರ ಇರುತ್ತೆ. ಇವನು ಸಹದೇವ ಜ್ಯೋತಿಷ್ಯ ಕರೆಕ್ಟಾಗಿ ಅವನು ಇದು ಮಾಡ್ತಿರ್ತಾನಲ್ಲ, ದುರ್ಯೋಧನ ಏನ್ ಮಾಡ್ತಾನೆ, ಅವನ ಹತ್ರ ಬಂದು ವಿಜಯದ ಮುಹೂರ್ತ ಕೇಳ್ತಾನೆ ಅವನು. ದುರ್ಯೋಧನ ಯಾಕಂದ್ರೆ ಅವನಿಗೆ ಕರೆಕ್ಟಾಗಿ ಮುಹೂರ್ತ ಬೇಕಲ್ಲ. ಸಹದೇವ ಇಟ್ಕೊಟ್ಬಿಟ್ರೆ ಅದು ಕರೆಕ್ಟಾಗಿ ಆಗೇ ಆಗುತ್ತೆ. ಆ ಮುಹೂರ್ತದಲ್ಲಿ ಅವನು ಏನು ಇಟ್ಕೊಡ್ತಾನೆ ಅದು ಪಕ್ಕ ನಡೆಯುತ್ತೆ. ಇದು ಒಂದು ಇದು ಖಚಿತವಾಗಿರುವಂಥದ್ದು. ಅದಕ್ಕೆ ದುರ್ಯೋಧನ ಬಂದು ಸಹದೇವನಿಗೆ ಹೇಳ್ತಾನೆ, ನನಗೆ ಯುದ್ಧ ಯಾವ ಮುಹೂರ್ತದಲ್ಲಿ ನಾನು ವಿಜಯಸ್ತಂಭ ನೆಟ್ಟು ಮೇಲೊಂದು ದೀಪ ಹಚ್ಚಬೇಕು ಅಂತ ಅದು ಪ್ರೊಸೀಜರ್ ಇರೋದು. ವಿಜಯಸ್ತಂಭ ಯಾವ ಮುಹೂರ್ತದಲ್ಲಿ ನೆಟ್ಟು ನಾನು ದೀಪ ಹಚ್ಚಬೇಕು ನೀ ಹೇಳು, ನಾನು ಆ ಸಮಯಕ್ಕೆ ಸರಿಯಾಗಿ ನಾನು ಅದನ್ನು ಮಾಡ್ತೀನಿ ಅಂತ ಕೇಳ್ತಾನೆ ದುರ್ಯೋಧನ. ಸಹದೇವ ಏನು ಮಾಡ್ತಾನೆ, ಧರ್ಮರಾಯನ ಕೇಳ್ತಾನೆ, ನೋಡು ಅವ್ನು ಬಂದು ಕೇಳ್ತಾ ಇದ್ದಾನೆ, ಈಗ ನಾನು ಏನು ಉತ್ತರ ಹೇಳಬೇಕು ಹೇಳು. ಧರ್ಮರಾಯ ಏನು ಮಾಡ್ತಾನೆ, ನಿನ್ನ ವೃತ್ತಿ ಅದಲ್ವಾ, ನೀನು ಮೋಸ ಮಾಡ್ಬೋದು, ವೃತ್ತಿ ಮೋಸ ಮಾಡಬಾರ್ದು, ಅವನು ಏನು ಕೇಳ್ತಾನೆ ಅದನ್ನು ಕರೆಕ್ಟಾಗಿ ಹೇಳಿ ಕಳಿಸು ಅಂತಾನೆ. ಸರಿ, ಸಹದೇವ ಕರೆಕ್ಟಾಗಿ ಮುಹೂರ್ತವನ್ನು ಫಿಕ್ಸ್ ಮಾಡಿ ಅವನಿಗೆ ಕೊಟ್ಟುಬಿಡ್ತಾನೆ. ಸರಿ, ದುರ್ಯೋಧನ ತಗೊಂಡು ಹೊರಟ್ಬಿಡ್ತಾನೆ. ಕೃಷ್ಣ ನೋಡ್ತಾನೆ, ಇವನ್ ಯಾಕೆ ದುರ್ಯೋಧನ ಸಹದೇವನ ಶಿಬಿರಕ್ಕೆ ಬಂದಿದ್ದ, ಅವನು ಯಾಕೆ ಹೊರಗಡೆ ಹೊರಟ ಅಂದ್ಬಿಟ್ಟು ಕೃಷ್ಣ ಹೋಗ್ತಾನೆ, ಯಾಕೆ ಬಂದಿದ್ದ ಅವನು. ಸಹದೇವ ಹೇಳ್ತಾನೆ, ನೋಡಪ್ಪ ಹಿಂಗೆ ಅವನು ಮುಹೂರ್ತ ಕೇಳ್ದ, ನಾ ಮುಹೂರ್ತ ಇಟ್ಕೊಟ್ಟಿದ್ದೀನಿ. ಕೃಷ್ಣ ಯೋಚನೆ ಮಾಡ್ತಾನೆ, ನಾನು ಏನೇನೇನೇ ಮಾಡಿ ನಾನು ಯುದ್ಧದವರೆಗೂ ಕರ್ಕೊಂಬಂದ್ರು ಇಲ್ಲಿ ಹಳ್ಳ ಹಿಡಿಯುವಂಥದ್ದೊಂದು ಕೆಲಸ ನಡೀತಾ ಇದೆಯಲ್ಲ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಬರ್ತಾನೆ. ಯಾಕಂದ್ರೆ ಧರ್ಮರಾಯ ಅವನ ಧರ್ಮನ ಬಿಡೋನಲ್ಲ, ಇವನು ವೃತ್ತಿ ಧರ್ಮ ಇವನು ಬಿಡೋ ಹಂಗಿಲ್ಲ. ದುರ್ಯೋಧನ ಎಲ್ಲರಲ್ಲಿ ಏನ್ ಬೇಕಾದ್ರು ಬಿಡ್ತಾನೆ, ಏನ್ ಬೇಕಾದ್ರು ಮಾಡ್ತಾನೆ, ಅವ್ನು ಚಾಣಾಕ್ಷ ಅವನು. ಇವನು ಬಂದು
ಬೆಳಗಿನ ಜಾವ 5 ಗಂಟೆ ಆಗಿರುತ್ತೆ. ಅವನು ಅದೆಷ್ಟೋ 6 ಗಂಟೆಗೂ 6:15 ಮುಹೂರ್ತ ಹೇಳಿರ್ತಾನೆ ಅವನು. ಇವನೇನು ಮಾಡ್ತಾನೆ, ಕೃಷ್ಣ ಬಂದು 5 ಗಂಟೆಗೆ ಎದ್ದು ಬರ್ತಾನೆ. ಸ್ವಲ್ಪ ಕತ್ಲೆ ಇದ್ದಕ್ಕಿದ್ದಂಗೆ ಒಂದಿಷ್ಟು ಗಡಿಬಿಡಿ ಶುರು ಮಾಡ್ತಾನೆ. ನೀನು ಬಾ ಅಂತ ಹೇಳಿ ಒಂದಿಷ್ಟು ಸುಮ್ಮನೆ ಅಲ್ಲಿ ಗಡಿಬಿಡಿ ಮಾಡ್ತಾನೆ. ಆಳುಗಳನ್ನೆಲ್ಲ ಏನು ಇಷ್ಟೊಂದು ಮಲಗಿದ್ದೀರಾ, ಏಡಿ ಮೇಲೆ ಅದು ಮಾಡಿ ಇದು ಮಾಡು ಅಂತ. ದುರ್ಯೋಧನ ಎದ್ದು ಬಂದು ನೋಡ್ತಾನೆ, ಯಾಕೆ ಇಷ್ಟು ಬೇಗ ಏನೋ ಇವ್ರುಗಳೆಲ್ಲ ಅಲ್ಲಿ ಗದ್ದಲ ಆಗ್ತಾ ಇದೆಯಲ್ಲ ಅಂತ. ಇವನೇನು ಮಾಡ್ತೀವಿ, ಬೇಗ ಕೆಲಸ ಮಾಡಿ, ಬೇಗ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಭೀಮನ್ ಕರೀತಾನೆ. ಹೋಗೋ ವಿಜಯ ಸ್ತಂಭ ತೊಗೊಂಡ್ಬಾ, ಬೇಗ ಲೇಟ್ ಆಗೋಯ್ತು, ತೊಗೊಂಡ್ಬಾ ಅಂತ ಹೇಳಿ ಗಲಾಟೆ ಮಾಡ್ತಾನೆ. ಸರಿ, ಭೀಮ ಓಡೋಗ್ತಾನೆ. ಎಲ್ಲ ಒಂಥರ ಓಡಿ ಒಂದು ಕೆಲಸಗಳು ಬಹಳ ಫಾಸ್ಟಾಗಿ ನಡೀತಾ ಇರುತ್ತೆ. ಇವನು ದುರ್ಯೋಧನ ನೋಡ್ತಾನೆ, ವಿಜಯ ಸ್ತಂಭ ಅಂದಿದ್ದು ಅವನಿಗೆ ಕೇಳಿಸುತ್ತೆ. ಜೋರಾಗಿ ಇವನು ಹೇಳ್ತಾನೆ, ಇವನು ವಿಜಯ ಸ್ತಂಭ, ಹಾಗಾದ್ರೆ ವಿಜಯ ಸ್ತಂಭ ಈಗ ನೆಡ್ಬೇಕೇನೋ. ಸಹದೇವ ನನಗೆ ಬೇಕು ಅಂತ ಹೇಳ್ಬಿಟ್ಟು ತಪ್ಪು ಟೈಮ್ ಕೊಟ್ಬಿಟ್ಟಿದ್ದಾನೆ. ಏನಾದರೂ ಎಷ್ಟಾದರೂ ನಮ್ಮ ವಿರುದ್ಧ ಪಕ್ಷ ಅಲ್ವಾ, ನೋಡೋನು ಕರೆಕ್ಟಾಗಿ ಈಗ ನಡ್ತಾ ಇದ್ದಾನೆ ಅಂದ್ಬಿಟ್ಟು ತಾನೇನು ಮಾಡ್ತಾನೆ, ತನ್ನ ಕಡೆ ಗಲಾಟೆ ಶುರು ಮಾಡ್ತಾನೆ. ಮಾಡಿ ವಿಜಯ ಸ್ತಂಭ ತಂದು ನಡೆಸ್ಬಿಟ್ಟು ಇವ್ರಿಗಿಂತ ಮೊದಲು ತಾನೇ ನಡೆಸ್ಬಿಟ್ಟು ದೀಪ ಹಚ್ಬಿಟ್ಟು ನೋಡಿದ್ಯಾ ಎಲ್ಲ ಆಯಿತು ಅಂತ ಸಂತೋಷ ಪಡ್ತಾನೆ. ಸರಿ, ಇವನೇನು ಮಾಡ್ತಾನೆ, ವಿಜಯ ಸ್ತಂಭ ತಂದು ಏನು ಮಾಡಲಿ ಅಂತ ಈ ಕಡೆಗೆ ಇಡು ಅಂತ ಹೇಳಿ ಒಂದು ಕಡೆಗೆ ಇಡಿಸ್ಬಿಟ್ಟು ಹೊರಟೋಗ್ಬಿಡ್ತಾನೆ ಕೃಷ್ಣ. ಇವನು ದುರ್ಯೋಧನ ನೋಡ್ತಾನೆ, ನೆಡ್ಲೇ ಇಲ್ವಲ್ಲ ಅವನು ವಿಜಯ ಸ್ತಂಭ, ಯಾಕೆ ಅಂತ. ಆಗ ಬಂದು ಕೇಳ್ತಾನೆ, ನೀನು ಯಾಕೆ ಕೃಷ್ಣ ನೀನು ನೆಡ್ಲೇ ಇಲ್ವಲ್ಲ? ನಾನು ನೆಡ್ತೀನಿ ಅಂತ ಯಾರು ಹೇಳಿದ್ದು? ನಾನು ಆ ಸ್ತಂಭ ಅಲ್ಲಿಂದ ಈ ಕಡೆಗೆ ವರ್ಗಾಯಿಸ್ತೆ ಅಷ್ಟೇನೆ, ನಮ್ಮ ಟೈಮ್ ಇನ್ನೂ ಬಂದಿಲ್ಲ, ನೀನು ನೆಟ್ಟಾಯ್ತಲ್ಲ ಬಿಡು ಅಂತಾನೆ. ಆಗ ಅವನಿಗೆ ಶಾಕ್ ಆಗುತ್ತೆ. ಅಂದರೆ ಅವನ ತಪ್ಪು ಟೈಮೆಲ್ಲ ಕೆಲಸ ಮಾಡೋ ಹಾಗೆ ಕೃಷ್ಣ ಪ್ರೇರೇಪಣೆ ಮಾಡಿಬಿಡ್ತಾನೆ. ಇಲ್ಲಿ ಒಂದು ಇದನ್ನು ತಗೊಂಡು, ಅಂದರೆ ಗ್ರಹಿಕೆಗಳ ವಿಚಾರಕ್ಕೆ ನಾನು ತಗೊಳ್ಳೋದಾದರೆ ಅವನ ಮನಸ್ಸೊಳಗಡೆ ಇತ್ತಲ್ಲ, ದುರ್ಯೋಧನ ನಿಜವಾಗಿಯೂ ನೀನು ಸಹದೇವನ ಮಾತನ್ನು ಫಾಲೋ ಮಾಡೋನಾಗಿದ್ರೆ ಸುಮ್ಮನೆ ಅವನ ಮಾತು ಫಾಲೋ ಮಾಡಬೇಕಿತ್ತು. ಆದರೆ ಒಳಗಡೆ ಬುದ್ಧಿಲಿ ಕಲ್ಮಶ ಇರುತ್ತೆ ನೋಡಿ, ಅದರಿಂದ ಅವನ ಗ್ರಹಿಕೆನೆ ಹಾಳಾಯಿತು, ಮತ್ತು ಅವನ ಒಂದು ಅವನತಿನೂ ಅಲ್ಲಿ ಆಯಿತು. ಹೀಗೆ ನಮ್ಮ ಗ್ರಹಿಕೆಗಳು ಅನ್ನೋದು ಒಂದು ದೊಡ್ಡ ವಿಸ್ತಾರವಾದಂತಹ ಒಂದು ಕಾನ್ಸೆಪ್ಟ್. ಅದು ಮನುಷ್ಯ ಬೆಳಿಬೇಕಾದ್ರೆ ಅವನು ಹೆಚ್ಚು ಸೂಕ್ಷ್ಮ ಆಗ್ತಾ ಹೋಗಬೇಕು, ಹೆಚ್ಚು ತಿಳ್ಕೊಳ್ಳೋದ್ರಿಂದ ನಮ್ಮ ಗ್ರಹಿಕೆಗಳು ಜಾಸ್ತಿ ಆಗುತ್ತೆ. ಕರೆಕ್ಟ್. ನಾವು ತಿಳ್ಕೊಳ್ಳದೇ ಇದ್ರೆ ಗ್ರಹಿಕೆಗಳು ಅಲ್ಲಲ್ಲೇ ಅದು ಬಾಗಿಲು ಹಾಕ್ಕೊಂಡು ಹೋಗುತ್ತವೆ. ಕೊನೆಗೆ ಎಲ್ಲಿ ನಿಲ್ತೀವಿ ನಾವು ಅನ್ನೋದು ಪ್ರಶ್ನೆ. ನಾವು ಯಾವ ಕ್ಷೇತ್ರದಲ್ಲಿ ಇದ್ದೀವಿ ಅಲ್ಲಿ ನಾವು ತಿಳ್ಕೊಬೇಕು. ಮನೆಯಲ್ಲಿ ನಾವು ತಿಳ್ಕೊಬೇಕು, ಫ್ರೆಂಡ್ಸ್ ಹತ್ರ ತಿಳ್ಕೊಬೇಕು, ಅಕ್ಕಪಕ್ಕದವ್ರ ಹತ್ರ ತಿಳ್ಕೊಬೇಕು. ಆ ಗ್ರಹಿಕೆಯನ್ನು ಹೆಚ್ಚು ಮಾಡಿಕೊಂಡಷ್ಟು ನಮ್ಮ ಒಂದು ಕೆಲಸಗಳಾಗಲಿ, ನಮ್ಮ ಪ್ರತಿಯೊಂದು ನಮ್ಮ ವರ್ತನೆ, ಮಾತು ಎಲ್ಲದರಲ್ಲೂ ಕೂಡ ಹೆಚ್ಚು ನಿಖರವಾಗಿ ಖಚಿತವಾಗಿ ನಾವಿರೋದಕ್ಕೆ ಸಾಧ್ಯವಾಗುತ್ತೆ. ಆ ಗ್ರಹಿಕೆಗಳನ್ನ ಕಳ್ಕೊಂಡ್ಬಿಟ್ರೆ, ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಭಿಕ್ಷುಕರ ಥರ ನಿಂತ್ಕೋತೀರಿ ಅಂತಾರೆ. ಬಾಬಾಜಿ ಒಂದು ಕಡೆ, ಯಾಕೆ ಭಿಕ್ಷುಕರ ಥರ ನಿಂತ್ಕೋತೀರಾ ನೀವು ಅಂತ ಕೇಳ್ತಾರೆ. ಅಂದರೆ ಈಗ ಯಾರೋ ನಿನ್ನ ಪ್ರೀತಿ ಕೊಡಲಿಲ್ಲ ಅಂದರೆ ಗ್ರಹಿಕೆಗಳು ತಪ್ಪಾಗಿದ್ದಾಗ ನಮಗೆ ನೀನು ಪ್ರೀತಿ ಕೊಟ್ಟಿಲ್ಲ, ನಿನ್ನಿಂದ ನನಗೆ ಶಾಂತಿ ಇಲ್ಲ, ನಿನ್ನಿಂದ ನನಗೆ ನೆಮ್ಮದಿ ಇಲ್ಲ ಎಲ್ಲ ಹೇಳ್ಕೊಂಡು ಬರ್ತೀವಲ್ಲ. ನೀನು ಕೊಟ್ಟುಬಿಡು, ನೀನು ಪ್ರೀತಿ ಕೊಡು, ನೀನು ಶಾಂತಿ ಕೊಡು, ನೀನು ನೆಮ್ಮದಿ ಕೊಡು ಅಂದರೆ ಅಲ್ಲಿನ ಕೊಡ್ತಾ ಹೋದಾಗ್ತಾನೆ ನಾನು ಅದನ್ನು ಪಡ್ಕೊಳ್ತಾ ಹೋಗ್ತೀನಿ. ಸೊ ಚಾನಲ್ ಹೀಗೆ ಕ್ಲಿಯರ್ ಮಾಡ್ಕೊಳ್ಳಿ, ಇದನ್ನು ಬಾಬಾಜಿ ಹೇಳ್ತಾರೆ. ತುಂಬ ಸೊಗಸಾಗಿತ್ತು. ಗ್ರಹಿಕೆಗಳು ನೋಡಿ ಎಷ್ಟು ರೀತಿಯಾದಂಥ ಆಯಾಮಗಳನ್ನು ಪಡ್ಕೊಳ್ಳುತ್ತೆ. ಆದರೆ ಪಂಚೇಂದ್ರಿಯಗಳ ಮೂಲಕ ಹೊರ ಜಗತ್ತನ್ನು ಗ್ರಹಿಸುವ ನಮ್ಮ ಸೂಕ್ಷ್ಮತೆಗಳು ಕ್ರಮೇಣ ಹೇಗೆ ತನ್ನ ಶಕ್ತಿಯನ್ನೇ ಕುಂದಿಸಿಕೊಳ್ಳುತ್ತೆ ಎನ್ನುವುದನ್ನು ಕೂಡ ಅರ್ಥ ಮಾಡಿಕೊಂಡ್ವಿ. ಯಾಕೆಂದರೆ ನಮ್ಮ ಒಳಗಿನ ಭ್ರಷ್ಟತೆಯೇ ಇವು ಎಲ್ಲವನ್ನೂ ಕೂಡ ತಡೆ ಹಿಡಿಯುವಂತಹ ಒಂದು ವ್ಯವಸ್ಥೆಯನ್ನು ತನ್ನಿಂದ ತಾನೇ ನಿರ್ಮಾಣ ಮಾಡುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಮಾತು ಕೇಳ್ತಾ ಇದ್ದೀವಲ್ಲ, ಆತ್ಮಸಾಕ್ಷಿ ಅನ್ನೋದು ಕ್ಷೀಣಿಸ್ತಾ ಇದೆ ಅನ್ನೋದು. ಅಂಥ ಅನೇಕ ವಿಚಾರಗಳನ್ನು ನೀವು ತಿಳಿಸ್ಕೊಡ್ತಾ ಇದ್ದೀರಿ. ನಿಮಗೆ ಧನ್ಯವಾದಗಳು. ನಮಸ್ತೆ ಸುಧಾ. ಭರವಸೆಯನ್ನು ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ, ಮತ್ತಷ್ಟು ಜನರು ಭರವಸೆಯನ್ನು ಫಾಲೋ ಮಾಡೋದಕ್ಕೆ ಮತ್ತು ಭರವಸೆಯ ಮೂಲಕ ಬದುಕನ್ನು ಬದಲಾಯಿಸಿಕೊಳ್ಳೋದಕ್ಕೆ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಭರವಸೆಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.